ಕಾರ್ ಡ್ರೈವಿಂಗ್ ಮಾಡಲು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಆರ್ಟಿಒ ಕಚೇರಿ ಸುತ್ತು ಹೊಡೆಯಬೇಕು. ಕಾರಲ್ಲಿ ಒಬ್ಬ ಸಿಬ್ಬಂದಿ ಹಾಗೂ ಲೈಸೆನ್ಸ್ ಪಡೆಯುವ ವ್ಯಕ್ತಿ ಇರ್ತಾರೆ. ಸುತ್ತು ಹೊಡೆಯುವಾಗ ಸಿಬ್ಬಂದಿ 200 ರೂಪಾಯಿ ಕೊಡು ಎನ್ನುತ್ತಾರೆ. ಯಾಕೆ ಅಂತ ಕೇಳಿದ್ರೆ ಕಾರು ಬಾಡಿಗೆಯದ್ದು, ಅವರಿಗೆ 100 ರೂಪಾಯಿ ಹಾಗೂ 100 ರೂಪಾಯಿ ಸಾಹೇಬರಿಗೆ ಅಂತ ಹೇಳಿ ವಸೂಲಿಯನ್ನ ಮಾಡುತ್ತಾನೆ. ಲೈಸೆನ್ಸ್ ಪಡೆಯುವವರು ಒಂದು ಸಲ ಹಣ ಕಟ್ಟುತ್ತಾರೆ, ಮತ್ತೆ ಹಣ ಕೊಡುವ ಅಗತ್ಯ ಇಲ್ಲ. ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಅಲ್ಲಿ ಏಜೆಂಟರುಗಳು ಹಾಗೂ ಅಧಿಕಾರಿಗಳಿಗೆ ಕೂಡ ಹಣದ ವ್ಯವಹಾರ ಇರುತ್ತೆ. ಕೂಡಲೇ ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಕ್ರಮ ವಹಿಸಬೇಕು ಎಂದು ಜನಸಾಮಾನ್ಯರ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಿಗಸ್ ಹಾಗೂ ಸುಧಾಕರ್ ನಾಯ್ಕ್ ಆಗ್ರಹಿಸಿದ್ದಾರೆ. ಈ ಕಾರನ್ನ ಒಂದು ರೌಂಡ್ ಇಷ್ಟಾಕ ಬರ್ಲಿಕ್ಕೆ ಅಲ್ಲಿ 200 ರೂಪಾಯಿ ತಗೊಳ್ತಾರೆ. ಕೇಳಿದ್ರಲ್ಲ ಸಾಹೇಬರು ಕೊಡ್ಬೇಕು, ಮತ್ತೆ ತಮ್ಮ ಕಾರ್ ಬಾಡಿಗೆ ಇರ್ತಾರೆ. ಅಂದ್ರೆ ಏನಾಗಿದೆ ಇಲ್ಲಿ ಯಾರೋ ಒಬ್ಬ ಲೈಸೆನ್ಸ್ ಕಲಿಗೆ ಹೋದಾಗ ಅವ್ರಿಗೆ ಹಣ ಪಡೆಯೋದ್ರಿಂದ ಭ್ರಷ್ಟಾಚಾರ ಇಡ್ತಿದ್ರು. ಮತ್ತೆ ಅಲ್ಲಿ ನೋಡಿದ್ರಲ್ಲಿ ಆ ರೋಡಲ್ಲಿ ಕೂಡ ಹೊಂಡ ಬಿದ್ದಿದೆ. ಸಾರ್ವಜನಿಕ ತಗೊಂಡು ಹೋಗೋದ್ರಲ್ಲಿ ತೋರ್ತಾ ಇದೆ, ದುರಸ್ತಿ ಕಾರ್ಯನಿಲ್ಲ. ಹಾಗಾಗಿ ನಾನು ಏನು ಹೇಳ್ಬೇಕಂದ್ರೆ ಇದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಒಂದು ಕ್ರಮ ತಗೊಳ್ಬೇಕು, ಮತ್ತು ಲೋಕಾಯುಕ್ತ ಅಧಿಕಾರಿ ಹೋಗಿ ದಾಳಿ ಮಾಡಬೇಕು. ಯಾಕೆ ಹೇಳಿದ್ರೆ ಇದು ಹಣ ಸುಲಿಗೆ ಮಾಡ್ತಾ ಇದ್ದಾರೆ, ಭಾರತ ನಡೀತಾ ಇದೆ. ಕ್ರಮ ತಗೊಳ್ಳಿಲ್ಲ, ಇಲ್ಲ ನಮ್ಮ ಮುಂದಿನ ನಾವು ನೇರವಾಗಿ ಲೋಕಾಯುಕ್ತ. ಆರ್ಟಿಒ ಕಚೇರಿಗೆ ಹೋಗುವ ರಸ್ತೆ ಸರಿ ಇಲ್ಲ. ಕಚೇರಿಯ ಹಿಂದುಗಡೆಗೆ 5 ಕೌಂಟರ್ಗಳಿದೆ. ಸಾರ್ವಜನಿಕರು ಅಲ್ಲಿ ಸಹಿ ಹಾಕಿ ಬರಬೇಕು. ಸಾರ್ವಜನಿಕರಿಗೆ ಮಳೆಗಾಲದಲ್ಲಿ ನಿಂತುಕೊಳ್ಳಲು ಸರಿಯಾದ ವ್ಯವಸ್ಥೆ ಇಲ್ಲ. ಮೇಲ್ಛಾವಣಿಯ ತಗಡು ತುಂಡಾಗಿದೆ, ಅದರ ದುರಸ್ತಿ ಕಾರ್ಯವನ್ನು ಕೂಡ ಮಾಡಿಲ್ಲ. ಒಳಗಡೆ ಇರುವ ಫೈಲ್ಗಳನ್ನು ಇಡಲು ಸರಿಯಾದ ಕಪಾಟಿಲ್ಲ. ಎಲ್ಲ ಫೈಲುಗಳನ್ನು ನೆಲದ ಮೇಲೆ ಇಟ್ಟಿದ್ದಾರೆ. ಇಲ್ಲಿನ ಅಧಿಕಾರಿಗಳು ಕೇವಲ ಹಣ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಹೊರತು ಕಚೇರಿಯ ಹೊರಗಡೆ ಸುತ್ತಲೂ ಅವ್ಯವಸ್ಥೆಯ ಆಗರವಾಗಿದೆ. ಕಚೇರಿಯ ಒಳಗಡೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ರೆ ಸ್ವಲ್ಪ ಮಟ್ಟಿಗೆ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬಹುದು ಎಂದು ಹೇಳಿದರು. ಒಟ್ಟಿನಲ್ಲಿ ಹೊನ್ನಾವರ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗೂ ಅವ್ಯವಸ್ಥೆಯ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಇನ್ನಾದರೂ ಜನರಿಗೆ ಸರಿಯಾದ ರೀತಿಯಲ್ಲಿ ಸೇವೆ ನೀಡುವುದರ ಮೂಲಕ ಸುತ್ತಲೂ ಸ್ವಚ್ಛ ಸುಂದರ ಪರಿಸರ ಕಾಯ್ದುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.